ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ನಾವು ಒತ್ತಡದ ಬಗ್ಗೆ ತಿಳ್ಕೊಳ್ಳೋಣ. ಒತ್ತಡ ಅಂದ್ರೆ ನಾವು ಸ್ಟ್ರೆಸ್ ಅಂತ ಹೇಳ್ತಾ ಇರ್ತೀವಿ. ಒತ್ತಡ ಅಂತ ಈ ಒತ್ತಡ ಅನ್ನೋದು ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿದೆ. ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಈ ಒತ್ತಡ ಅನ್ನೋದು ಪ್ರತಿಯೊಂದು ಪ್ಲೇಸ್ ಅಲ್ಲಿ, ಪ್ರತಿಯೊಂದು ಸಿಚುವೇಶನ್ ಅಲ್ಲಿ, ಎಲ್ಲಾದ ಕಡೆನೂ ಈ ಒತ್ತಡ ಅನ್ನೋದು ಬಹಳ ಜಾಸ್ತಿ ಆಗಿದೆ. ಅದರಿಂದ ಎಷ್ಟೋ ಅಡ್ಡ ಪರಿಣಾಮಗಳು ಈಗಾಗಲೇ ನೋಡ್ತಾ ಇದೀವಿ. ಒತ್ತಡದಿಂದ ಅಂದ್ರೆ ಈ ಒತ್ತಡನ ಯಾವ ತರ ಅರ್ಥ ಮಾಡ್ಕೋಬೇಕು, ಅದು ಯಾಕೆ ಬರುತ್ತೆ, ಬಂದ್ರೆ ನಮ್ಮ ದೇಹ ಯಾವ ತರ ಅದಕ್ಕೂ ಪ್ರತಿಚರ್ಯ ತೋರಿಸ್ತದೆ, ಮತ್ತೆ ಅದನ್ನ ನಾವು ಯಾವ ತರ ಬಗೆಹರಿಸ್ಕೋಬೇಕು, ಇದೆಲ್ಲ ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಒತ್ತಡ ಅನ್ನೋದು ಅಂದ್ರೆ ಇದು ಎರಡು ವಿಧಗಳಿರ್ತದೆ. ಒಂದು ಭೌತಿಕ ಒತ್ತಡ ಮತ್ತೆ ಮಾನಸಿಕ ಒತ್ತಡ. ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅಲ್ವಾ. ಈ ಭೌತಿಕ ಒತ್ತಡ ಅನ್ನೋದು ಈಗ ಹೇಗಾಗ್ತದೆ ಅಂದ್ರೆ, ನಾವು ಯಾವುದೇ ಜಾಸ್ತಿ ಕೆಲಸ ಮಾಡಿ, ಜಾಸ್ತಿ ಓಡಾಡೋದು, ನಮ್ಮ ದೇಹ ಒಳಗಡೆ ಈಗಾಗಲೇ ನಮ್ಮ ಸ್ನಾಯುಗಳು ಮತ್ತೆ ಈ ಎಲ್ಲ ನಮ್ಮ ಮಸಲ್ಸ್ ಆಗ್ಬೋದು, ಬೋನ್ಸ್ ಆಗ್ಬೋದು, ಇದೆಲ್ಲಾನು ಸ್ವಲ್ಪ ಒತ್ತಡಕ್ಕೆ ಗುರಿ ಆಗತ್ತೆ. ಅಂದ್ರೆ ಹೆಚ್ಚಾಗಿ ನಾವು ಓಡಾಡೋದು, ಹೆಚ್ಚಾಗಿ ನಾವು ಕೆಲಸ ಮಾಡೋದು, ಹೆಚ್ಚಾಗಿ ಒಂಥರ ಆ, ಅಧಿಕ ವೆಯ್ಟ್ ಏನಿದೆಯೋ ಅದನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡುವಾಗ ಈ ತರ ಒಂಥರ ಫಿಸಿಕಲ್ ಒತ್ತಡ ಅಂದ್ರೆ ಈ ಭೌತಿಕ ಒತ್ತಡ ಅನ್ನೋದು ನಮ್ಮ ದೇಹಕ್ಕೆ ಉಂಟಾಗ್ತದೆ ಅಲ್ವಾ. ಅಂತ ಒತ್ತಡ ನಾವು ತೆಗೆದಾಕ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಸೊ ಒಂದೇನಂದ್ರೆ ವಿಶ್ರಾಂತಿ ತಗೊಂತೀವಿ. ವಿಶ್ರಾಂತಿ, ನಿದ್ದೆ ಈ ತರ ಮಾಡುವಾಗ ಖಂಡಿತವಾಗಿ ನಿಮ್ಗೆ ಏನಾಗುತ್ತೆ, ಆ ಒತ್ತಡ ಅನ್ನೋದು ನಿಮ್ಮ ಈ ಸ್ನಾಯುಗಳಿಂದ, ಈ ಕಂಡರಗಳಿಂದ, ಅಂದ್ರೆ ಈ ಮಸಲ್ಸ್ ಇಂದ ಸ್ವಲ್ಪ ರಿಲೀಸ್ ಆಗ್ತಾ ಬರ್ತದೆ. ಅವಾಗ ಆ ವಿಶ್ರಾಂತಿ ತಗೊಂಡವಾಗ ಖಂಡಿತವಾಗಿ ಈ ಫಿಸಿಕಲ್ ಸ್ಟ್ರೆಸ್, ಭೌತಿಕ ಒತ್ತಡದಿಂದ ನೀವು ಆಚೆ ಕಡೆ ಬರುವಂತ ಅವಕಾಶ ಅತಿ ಸುಲಭವಾಗಿ ಆಗುತ್ತೆ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಇಲ್ಲ ಅಂದ್ರೆ ನಿದ್ದೆ ಮಾಡುವಾಗನು ಅಷ್ಟೇ. ವಿಶ್ರಾಂತಿ ಅಂದ್ರೆ ಸುಮ್ಮನೆ ಹಾಗೆ ಮಲಗಿದು, ಅಂದ್ರೆ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಒಂದು ರೆಸ್ಟ್ ತಗೊಂತೀವಿ, ಅದು ಒಂದು. ನಿದ್ದೆ ಮಾಡಿದ್ರೂ ನಿದ್ದೆದಲ್ಲಿನೂ ಒಳ್ಳೆ ಎಲ್ಲ ನಮ್ಮ ಪೂರ್ತಿ ಇಡೀ ನಮ್ಮ ದೇಹದಲ್ಲಿರುವಂತ ಪ್ರತಿ ಅಂಗದಿಂದ, ಅವಯವದಿಂದ ಆ ಒತ್ತಡ ಅನ್ನೋದು ರಿಲೀಸ್ ಆಗ್ತದೆ. ಅದಕ್ಕೋಸ್ಕರ ಏನಾಗ್ತದೆ, ನಿದ್ದೆದಲ್ಲಿ ನಾವು ಫ್ರೆಶ್ ಆಗ್ಬಿಡ್ತೀವಿ. ಅಂದ್ರೆ ಮತ್ತೆ ಒಂಥರ ಆ ಒಂದು ಯಾವ ತರ ಆಗ್ತದೆ, ರೆಜ್ಯೂನೇಟ್ ಅಂದ್ರೆ ಒಂಥರ ರಿಫ್ರೆಶ್ ಆಗಿ ಬೆಳಗ್ಗೆ ನಾವು ಹೆಂಗಿರ್ತೀವಿ ಅಂದ್ರೆ ಒಂದು ತುಂಬಾ ಎನರ್ಜೆಟಿಕ್ ಆಗಿ, ಅಂದ್ರೆ ಶಕ್ತಿವಂತವಾಗ್ತೀವಿ ಅಲ್ವಾ. ಇದೊಂದು ಪದ್ಧತಿ. ಈ ಫಿಸಿಕಲ್ ಭೌತಿಕ ಒತ್ತಡದಿಂದ ಆಚೆ ಕಡೆ ಬರುವಂತ ವಿಧಾನ ನಾನು ಹೇಳಿದ್ದೀನಿ ಅಲ್ವಾ. ಆಮೇಲೆ ಸ್ನೇಹಿತರೆ, ಸ್ವಲ್ಪ ಯಾವುದೇ ಒಂದು ಒಳ್ಳೆ ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡಿದ್ರು, ಭೌತಿಕ ಒತ್ತಡ ಇದ್ರೂ ನಮ್ಗೆ ಆ ಭೌತಿಕ ಒತ್ತಡ ಸ್ವಲ್ಪ ವಿಶ್ರಾಂತಿ ತರ ಸಿಗತ್ತೆ. ಅಂದ್ರೆ ಮಾನಸಿಕವಾಗಿ ಆಗ್ತದೆ, ಆದ್ರೆ ಆ ಮ್ಯೂಸಿಕ್ ಕೇಳಿಸ್ಕೊಳೋದು, ಇಂಥ ಪದ್ಧತಿಗಳು ನಾವು ಅಳವಡಿಸ್ಕೊಂಡ್ರೆ ಸ್ವಲ್ಪ ಒತ್ತಡಿ ದೇಹದಲ್ಲಿ ಇದ್ರೂ ಅದು ತಡ್ಕೊಂಡಂಥದ್ದು, ಆ ಶಕ್ತಿ ನಮ್ಗೆ, ಅಂದ್ರೆ ಆ ಮಾನಸಿಕವಾಗಿ ಅದೊಂದು ಫೀಲಿಂಗ್ ನಮಗೂ ಕ್ರಿಯೇಟ್ ಆಗುತ್ತೆ. ಈ ತರ ಭೌತಿಕ ಒತ್ತಡದಿಂದ ಆಚೆ ಕಡೆ ಬರೋದು ತೊಂದರೆ ಇಲ್ಲ, ಅಷ್ಟು ಕಷ್ಟನೂ ಇಲ್ಲ, ಅದು ಸುಲಭವಾಗಿ ನಾವು ಮಾಡ್ಕೋಬಹುದು. ಆದ್ರೆ ಇನ್ನೊಂದು ಒತ್ತಡ ಏನದು? ಮೆಂಟಲ್ ಸ್ಟ್ರೆಸ್. ಸ್ನೇಹಿತರೆ, ಮೆಂಟಲ್ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ಸ್ನೇಹಿತರೆ, ಮಾನಸಿಕ ಒತ್ತಡಿ, ಸ್ಟ್ರೆಸ್ ಅಂತ, ಮೆಂಟಲ್ ಸ್ಟ್ರೆಸ್ ಅಂದ್ರೆ ಏನು ನೋಡಿ. ಯಾವುದೇ ನಮ್ಮ ಮೈಂಡ್ ಇಂದ, ಅಂದ್ರೆ ಮನಸ್ಸಿನಿಂದ ಬಂದಿರುವಂತ ಅಂಶಗಳಿಂದ, ಯಾವುದೇ ಮನಸ್ಸಿಗೆ ಎದುರಾಗ್ತಾ ಇರುವಂತ ಪರಿಸ್ಥಿತಿಗಳಿಂದ, ಯಾವುದೇ ಒಂದು ದೇಹದ ಮೇಲೆ ಬರ್ಡನ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಭಾರ ಅಂತ ಹೇಳ್ತೀವಿ. ದೇಹದ ಮೇಲೆ ಭಾರ ಅನ್ನೋದು ಅದಕ್ಕೂ ನೀಡತ್ತೆ. ಭಾರ ಅನ್ನೋದು ನೀಡತ್ತೆ. ಯಾವ ತರ? ನಮ್ಮ ಮನಸ್ಸು ಎದುರ್ಕೊಳ್ಳುವಂತ ಗೊಂದಲಗಳಿಂದ. ಎರಡು ತರ ಮನಸ್ಸು ಗೊಂದಲಗಳು ಎದುರ್ಕೊಳ್ತದೆ. ಯಾವುದು? ಒಂದು, ನಮ್ಮ ಕಣ್ ಮುಂದೆನೆ ಯಾವುದೋ ಒಂದು ಇನ್ಸಿಡೆಂಟ್ ಆಗತ್ತೆ, ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಯಾವುದೋ ಒಂದು ನಮ್ಮ ಕಣ್ ಮುಂದೆನೆ ಅಂದ್ರೆ ಒಂದು ಸ್ನೇಕು ಸಡನ್ ಆಗಿ ಬರೋದು, ಇಲ್ಲ ಅಂದ್ರೆ ಯಾವುದೋ ಒಂದು ಟೈಗರು, ಲೈನು, ಇಲ್ಲಾಂದ್ರೆ ಇಂಥದ್ದು ಯಾವ್ದಾದ್ರು ನಾವು ಕಂಡಿಡಿದ್ರೆ ಏನಾಗ್ತದೆ, ಒಂಥರ ಅದು ನೋಡಿದ ತಕ್ಷಣ ಭಯ ಆಗ್ತದೆ ಅಲ್ವಾ. ಅಂದ್ರೆ ಅದು ರಿಯಲ್ ಇನ್ಸಿಡೆಂಟ್ ನಿಮ್ ಕಣ್ಣು ಮುಂದೆ ಆಗಿದೆ. ಅವಾಗ ಏನಾಗ್ತದೆ, ಕಣ್ಮುಂದೆ ಆದ ತಕ್ಷಣ ನಿಮ್ಮ ಒಳಗ ಒಂಥರ ಒತ್ತಡಿ, ಆ ಒತ್ತಡ ಅನ್ನೋದು ಮನಸ್ಸಿಂದ ದೇಹದ ಮೇಲೆ ಬೀಳತ್ತೆ ಅದು, ಅಲ್ವಾ. ದೇಹದ ಮೇಲೆ ಬೀಳ್ದ ತಕ್ಷಣ ಏನಾಗ್ತದೆ, ದೇಹ ಅನ್ನೋದು ಅದಕ್ಕೂ ತಯಾರಾಗಬೇಕಾಗುತ್ತೆ. ಮತ್ತೆ ಅವಾಗ ಏನಾಗ್ತದೆ ಅಂದ್ರೆ, ಮನಸ್ಸಿಂದ ಬಂದಿರುವಂತ ಈ ಒತ್ತಡಿ ದೇಹದ ಮೇಲೆ ಬೀಳಿದ ಮೇಲೆ, ದೇಹದ ಮೇಲೆ ಪರಿಣಾಮ ತೋರಿಸಿದ ತಕ್ಷಣ ಆಗ್ತದೆ, ದೇಹದಲ್ಲಿ ಒಂಥರ ಪ್ರತಿಚರ್ಯಗಳು, ಕೆಮಿಕಲ್ ಆಕ್ಷನ್ ಶುರು ಆಗತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಅವಾಗ ದೇಹ ಅನ್ನೋದು ಅದಕ್ಕೂ ಪ್ರಿಪೇರ್ ಆಗ್ಬೇಕಾಗತ್ತೆ. ಏನ್ ಮಾಡ್ಬೇಕು ದೇಹ ಅಂದ್ರೆ, ನಮ್ಮ ಫಿಸಿಕಲ್ ಬಾಡಿ ಏನ್ ಮಾಡತ್ತೆ, ಅಲ್ಲಿಂದ ಓಡೋಗೋದು. ಅಂದ್ರೆ ಏನಾಗ್ತದೆ, ಫೈಟ್ ಆರ್ ಫ್ಲೈಟ್ ಅಂತ ಹೇಳ್ತೀವಿ. ಎರಡು ತರ, ಅಂದ್ರೆ ಫೈಟ್ ಆರ್ ಫ್ಲೈಟ್ ಅಂದ್ರೆ ಒಂದು ಎದುರ್ಕೋಬೇಕು, ಎರಡನೇದು ಅಲ್ಲಿಂದ ಓಡೋಗ್ಬೇಕಾಗತ್ತೆ ಅಲ್ವಾ. ಈ ಎರಡಕ್ಕೂ ತಯಾರಾಗ್ಬೇಕು.
ಈ ಎರಡಕ್ಕೂ ತಯಾರಾಗಕ್ಕೆ ಏನ್ ನಮ್ಗೆ ಪರಿಷ್ಕಾರಗಳಿದೆ ಅಂದ್ರೆ, ಅವಾಗ ನಿಮ್ಮ ಮೆದುಳಿದೆಯಲ್ಲ, ಅಂದ್ರೆ ನಿಮ್ಮ ಈ ಮನಸ್ಸಿಂದ ಬಂದಿರುವಂತ ಸಲಹೆಗಳು ಸೂಚನೆಗಳ ಮೇಲ ಅದ್ರ ಪ್ರಕಾರ ಏನಾಗ್ತದೆ, ನಿಮ್ಮ ಮೆದುಳು ಅನ್ನೋದು, ಬ್ರೈನ್ ಅನ್ನೋದು ಎರಡು ಕೆಮಿಕಲ್ಸ್ನು, ಅಂದ್ರೆ ಎರಡು ಹಾರ್ಮೋನ್ಸ್ಗಳನ್ನು ಉತ್ಪನ್ನ ಮಾಡುತ್ತೆ. ಆ ಎರಡು ಹಾರ್ಮೋನ್ಸ್ ನಾವೇನ್ ಹೇಳ್ತೀವಿ ಅಂದ್ರೆ, ಒತ್ತಡ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಯಾವ್ದಾವ್ದು ಆ ಸ್ಟ್ರೆಸ್ ಹಾರ್ಮೋನ್ಸ್? ಆಡ್ರೆನಲಿನ್ ಅಂತ ಒಂದು, ಕಾರ್ಟಿಸಾಲ್ ಅಂತ ಒಂದು. ಅಡ್ರೆನಲಿನ್ ಅಂತ ಹೇಳ್ತೀವಿ, ಇನ್ನೊಂದು ಕಾರ್ಟಿಸಾಲ್. ಈ ಎರಡು ಹಾರ್ಮೋನ್ಗಳು ಏನ್ ಮಾಡತ್ತೆ ಅಂದ್ರೆ, ಆ ಎರಡು ಹಾರ್ಮೋನ್ಗಳು ಮೆದುಳಲ್ಲಿ ಉತ್ಪನ್ನ ಆಗತ್ತೆ. ಸೊ ಯಾವ್ದಕ್ಕೋಸ್ಕರ? ಈ ಒತ್ತಡನ್ನು ತಡೆಗಟ್ಟು ಮಾಡಕ್ಕೆ, ಒತ್ತಡನ್ನು ಎದುರ್ಕೊಡಕ್ಕೆ. ಮತ್ತೆ ಈ ಎರಡು ಹಾರ್ಮೋನ್ಗಳು ನಮ್ಮ ದೇಹ ಒಳಗಡೆ ಉತ್ಪನ್ನ ಆದ್ಮೇಲೆ ತಕ್ಷಣ ಏನಾಗತ್ತೆ, ಒಂದು ನಿಮ್ಮ ಬ್ಲಡ್ ಪ್ರೆಷರ್ ರೈಸ್ ಆಗೋದು, ಇನ್ನೊಂದು ಹಾರ್ಟ್ ವೇಗವಂತವಾಗಿ, ಸೊ ನಮಗೆ ವೇಗವಂತವಾಗಿ ಪ್ರಕಂಪನ ಆಗೋದು, ಮೂರನೇದು ಶ್ವಾಸ ಹೆಚ್ಚಾಗೋದು, ನಾಲ್ಕನೇದು ಏನಾಗ್ತದೆ, ಶ್ವಾಸ ಹೆಚ್ಚಾಗತ್ತೆ. ಆಮೇಲೆ ನಾಲ್ಕನೇದು ನಮ್ಮ ಇಡೀ ಪಂಚೇಂದ್ರಿಯಗಳು ತುಂಬಾ ಶಾರ್ಪ್ ಆಗತ್ತೆ, ಅಂದ್ರೆ ಅಲರ್ಟ್ ಆಗ್ಬಿಡ್ತದೆ ಅಲ್ವಾ. ಇಷ್ಟೆಲ್ಲ ಅಲರ್ಟ್ ಆಗಿ ಇಷ್ಟೆಲ್ಲ ಪ್ರತಿಚರ್ಯಗಳು ಆಗಿದ ತಕ್ಷಣ ಏನಾಗ್ತದೆ, ದೇಹ ಅಲ್ಲಿಂದ ಓಡೋಗೋದು, ಇಲ್ಲಾಂದ್ರೆ ಅದು ಎದುರ್ಕೊಳ್ತದೆ, ಇಲ್ಲಾಂದ್ರೆ ಅಲ್ಲಿಂದ ಓಡೋಗೋದು. ಯಾವುದೋ ಒಂದು ಪ್ರತಿಕ್ರಿಯೆ ಆರ್ ಪ್ರತಿಚರ್ಯಗಳು ನಮ್ಮ ದೇಹ ತೋರಿಸ್ತದೆ. ಸೊ ಈ ತರ ಆ ಒತ್ತಡವನ್ನು ನಾವು ಎದುರ್ಕೊಂತೀವಿ, ಒತ್ತಡ ನಾವು ನಮ್ಮ ದೇಹ ಅನ್ನೋದು ಅನುಭವಿಸ್ತದೆ ಅಲ್ವಾ. ಸೊ ಇಂಥದ್ದು ಸ್ನೇಹಿತರೆ, ಇದೊಂಥರ ಮೆಂಟಲ್ ಸ್ಟ್ರೆಸ್ ಅನ್ನೋದು, ಇಂಥ ಪ್ರತಿಚರ್ಯಗಳು, ಇಂಥ ರೆಸ್ಪಾನ್ಸ್ ನಮ್ಮ ದೇಹದ ಮೇಲೆ ಇಷ್ಟು ಪರಿಣಾಮವನ್ನು ತೋರಿಸ್ತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಸೊ ಈ ತರ ನೋಡಿದ್ರೆ ಇನ್ನು ಏನಾಗ್ತದೆ ಸ್ನೇಹಿತರೆ, ಇನ್ನು ಸ್ವಲ್ಪ ಸೈಕಲಾಜಿಕಲ್ ಸ್ಟ್ರೆಸ್ ಬರುತ್ತೆ. ಯಾವ ತರ ಅಂದ್ರೆ, ಇದು ಈಗ ನಿಮ್ಮ ಕಣ್ಣು ಮುಂದೆ, ಅಂದ್ರೆ ನಿಮ್ ಕಣ್ಣು ಮುಂದೆ ಆಗಿರುವಂತದ್ದು, ನೀವು ಪಂಚೇಂದ್ರಿಯಗಳು ನೋಡಿದಂತ ಒಂದು ಫಿಸಿಕಲ್ ಇನ್ಸಿಡೆಂಟ್ ಅದು ಈಗ ಹೇಳಿರೋದು. ಅದರಿಂದ ಒತ್ತಡ ಬಂತು, ಈ ತರ ದೇಹ ಈ ತರ ಆಕ್ಷನ್ ತಗೊಂತು, ಅಲ್ಲಿಂದ ವೇಗವಂತವಾಗಿ ಓಡೋಯ್ತು. ಅಂದ್ರೆ ಅಲ್ಲಿಂದ ಓಡಿದ ತಕ್ಷಣ ಏನಾಗ್ತದೆ, ನೀವು ಆ ಇನ್ಸಿಡೆಂಟ್ ತಪ್ಪಿಸ್ಕೊಳಕ್ಕೆ ಅವಕಾಶ ಇದೆ ಅಲ್ವಾ. ಸೊ ಈ ತರ ಆಯ್ತು. ಮತ್ತೆ ಮೆಂಟಲ್ ಸ್ಟ್ರೆಸ್ ಹೆಂಗ್ ಬರತ್ತಂದ್ರೆ, ಯಾವುದೇ ಒಂದು ಎಕ್ಸಾಮ್ ಬರೀಬೇಕು ನಾನು, ಆ ಎಕ್ಸಾಮ್ಗೆ ನಾವು ತಯಾರಾಗಬೇಕು ಅಲ್ವಾ. ತಯಾರಾಗ್ಬೇಕಂದ್ರೆ ಏನಾಗ್ತದೆ, ಅಲ್ಲಿನೂ ಸ್ವಲ್ಪ ಸ್ಟ್ರೆಸ್, ಅಂದ್ರೆ ನಿಮ್ಮ ಮನಸ್ಸು ಒಳಗಡೆ ಆ ಒತ್ತಡ ಅನ್ನೋದು ಶುರು ಆಗುತ್ತೆ. ಆ ಒತ್ತಡ ಸ್ಟಾರ್ಟ್ ಆಗಿದ ತಕ್ಷಣ ಅದೇನಾಗ್ತದೆ, ಇದೇ ತರ ಈ ಹಾರ್ಮೋನ್ಗಳು ಉತ್ಪನ್ನ ಮಾಡಿದ ತಕ್ಷಣ ಏನಾಗ್ತದೆ, ನಿಮ್ಮ ಪಂಚೇಂದ್ರಿಯಗಳು ತುಂಬಾ ಆಕ್ಟಿವ್ ಆಗಿ ತಯಾರಾಗಿ, ನಿಮ್ಗೇನಾಗ್ತದೆ, ಈ ಪಂಚೇಂದ್ರಿಯಗಳು ಎಲ್ಲಾನು ಎಷ್ಟೋ ಅಲರ್ಟ್ ಆಗಿ ತಯಾರಾಗ್ತದೆ. ಅಂದ್ರೆ ಅಲರ್ಟ್ ಆಗಿ ತಯಾರಾಗೋದು, ಏಕಾಗ್ರತೆನ ಹೆಚ್ಚು ಮಾಡೋದು, ಮತ್ತೆ ಕೆಲಸ ಅಂದ್ರೆ ಒಂದು ಆಕ್ಷನ್ ತರ, ಒಂದು ಪ್ಲಾನ್ ಆಫ್ ಆಕ್ಷನ್ ಹಾಕೊಂಡು ನೀವೇನ್ ಮಾಡ್ತೀರಿ ಅಂದ್ರೆ, ಒಳ್ಳೆ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕೊಳೋದು ಅಲ್ವಾ. ಸೊ ನಿಮ್ಮ ಹೊರಗಡೆ ಇರುವಂತ ಶಕ್ತಿನ ಹೆಚ್ಚು ಮಾಡ್ಕೊಂತ, ಅವಾಗ ಏನ್ ಮಾಡ್ತೀರಿ ಅಂದ್ರೆ, ಆ ಕೆಲಸವನ್ನು ಕರೆಕ್ಟ್ ಆಗಿ ಮಾಡಕ್ಕೆ ಇನ್ನು ಯಾವುದೇ ಕೆಲಸ ಮಾಡಲ್ಲ. ಅದು ಕೆಲಸ ಅಂದ್ರೆ ಪೂರ್ತಿ ಆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರೋದು, ಆ ಎಕ್ಸಾಮ್ ಸರಿಯಾಗಿ ಬರೀಬೇಕಂತ ಆ ಒತ್ತಡನ ಇಟ್ಕೊಂಡು ನೀವು ಪೂರ್ತಿ ಆ ಎಕ್ಸಾಮ್ ಕರೆಕ್ಟ್ ಆಗಿ ಬರೆಯಕ್ಕೆ ಪ್ರಯತ್ನ ಮಾಡ್ತೀರಿ. ಇದು ಒಂಥರ ಒತ್ತಡನೇ ಅಲ್ವಾ, ಇದೊಂಥರ ಒತ್ತಡನೇ. ಅದು ಆ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಮ ದೇಹ ಅನ್ನೋದು ಆ ತರ ಒತ್ತಡ ಫೇಸ್ ಮಾಡುತ್ತೆ. ಬಟ್ ಆದ್ರೆ ಅದು ಉತ್ಪನ್ನ ಆಗಿರೋದು ನಿಮ್ಮ ಮೈಂಡ್ ಇಂದನೇ ಉತ್ಪನ್ನ ಆಗಿದೆ. ಇದು ಮೆಂಟಲ್ ಸ್ಟ್ರೆಸ್ ಅಲ್ವಾ. ಸೊ ಈ ತರ ಸ್ನೇಹಿತರೆ, ಈ ಮೆಂಟಲ್ ಸ್ಟ್ರೆಸ್ ಅನ್ನೋದು ಇನ್ನು ಏನ್ ಮಾಡುತ್ತೆ ಅಂದ್ರೆ, ಒಂಥರ ನೋಡಿ, ಇನ್ನೊಂದ್ಸರಿ ಈಗ ಇನ್ನೊಂದು ಉದಾಹರಣೆ ತಗೊಂಡ್ರೆ, ನಾವು ಈ ಈ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ, ಈ 365 ಕಾರ್ಯಕ್ರಮ ನಾವು ತಗೊಂಡು ನಡೆಸ್ತಾ ಇದ್ವಿ ಅಲ್ವಾ. ಇದನ್ನು ಒಂಥರ ಒತ್ತಡ ತರನೇ ಆಗತ್ತೆ ನಮ್ಗೆ. ಅಂದ್ರೆ ಅದು ನಮ್ಮ ಮನಸ್ಸಿಗೂ ಒತ್ತಡ ತರ ಇದ್ರೂನು, ಬಟ್ ಆದ್ರೆ ಅದರಲ್ಲಿ ಪಾಸಿಟಿವ್, ಇದ್ರ ಪಾಸಿಟಿವ್ ಸ್ಟ್ರೆಸ್, ನೆಗೆಟಿವ್ ಸ್ಟ್ರೆಸ್ ಅಂತನೂ ನಾವು ಎರಡು ವಿಧದಲ್ಲಿ ಹೇಳ್ಕೋಬಹುದು. ಪಾಸಿಟಿವ್ ಸ್ಟ್ರೆಸ್ ಏನ್ ಕೊಡುತ್ತಂದ್ರೆ, ಈ 365 ಕಾರ್ಯಕ್ರಮ ನೀವು ಅಟೆಂಡ್ ಆಗ್ಬೇಕಂದ್ರು, ನಾವು ನಡ್ಸ್ಬೇಕಂದ್ರು ಒಂಥರ ಒತ್ತಡ ತರ ಇರತ್ತೆ. ಆದ್ರೆ ಅದು ಮಾಡಿ ಕೊಡುವಾಗದು ನಮ್ಗೆ ಏನ್ ಕೊಡುತ್ತಂದ್ರೆ, ಒಂದು ಅತ್ಯದ್ಭುತ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅಂದ್ರೆ ನಮ್ಗೆ ಒಂದು ತೃಪ್ತಿ ಅನ್ನೋದು ಕೊಡ್ತಾ ಇರ್ತದೆ. ಆ ತೃಪ್ತಿ ಅನ್ನೋದು ಹೆಂಗಿರ್ತದೆ ಅಂದ್ರೆ, ನಮ್ಮ ಆತ್ಮಕ್ಕೆ ಆನಂದ ಸಿಗ್ತಾ ಇರ್ತದೆ. ಆತ್ಮಕ್ಕೆ ಆನಂದ ಸಿಗುವಾಗ ಏನಾಗ್ತದೆ, ಅದು ಒತ್ತಡ ತರ ನಾವು ಪರಿಗಣಿಸಲ್ಲ. ಅದು ನಮ್ಮ ಮೇಲೆ ನೆಗೆಟಿವ್ ಪರಿಣಾಮಗಳು ಯಾವುದು ತೋರಿಸಲ್ಲ, ಅಂದ್ರೆ ಅಡ್ಡ ಪರಿಣಾಮಗಳು ಯಾವುದು ತೋರಿಸಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಆದ್ರೆ ನೆಗೆಟಿವ್ ಸ್ಟ್ರೆಸ್ ಹೆಂಗಿರ್ತದೆ, ನೆಗೆಟಿವ್ ಸ್ಟ್ರೆಸ್ ಅನ್ನೋದು ಅದು ಇಷ್ಟ ಇರಲ್ಲ ಅದು ಮಾಡಕ್ಕೆ ಅಲ್ವಾ. ಸೊ ಯಾವುದೇ ಒಂದು ಹಾವು ಬಂದ್ರೆ, ಹಾವು ಬರೋದು ನಮ್ಗೆ ಇಷ್ಟ ಆಗ್ತದ? ಒಂದು ಸ್ನೇಕ್ ಸಡನ್ ಆಗಿ ಬಂದು ಅದು ಕಚ್ಚಕ್ಕೆ ಏನೋ ಪ್ರಯತ್ನ ಮಾಡ್ತದೆ, ಇದಂತ ಸ್ವಲ್ಪ ಭಯ, ಅದನ್ನೋದು ನಮ್ಗೆ ಇಷ್ಟ ಇರಲ್ಲ ಅದು.
ಅದೇ ಅದೇ ತರ ಇನ್ಯಾವುದೋ ನಾವು ಒಂಥರ ನೆಗೆಟಿವ್ ಯೋಚನೆಗಳು ಬರ್ತದೆ, ಅಂದ್ರೆ ನಕಾರಾತ್ಮಕ ಯೋಚನೆಗಳು ಮತ್ತೆ ನಕಾರಾತ್ಮಕ ಫೀಲಿಂಗ್ಸು, ಇನ್ನೊಬ್ರು ಯಾರೋ ನಮ್ಮ ಮೇಲೆ ಬ್ಲೇಮ್ ಮಾಡೋದು, ಅಂದ್ರೆ ನಮ್ಮನ್ನು ಒಂಥರ ಏನ್ ಮಾಡ್ತಾರೆ ಅವರು, ಬೇರೆ ಬೇರೆ ಆ, ಅವ್ರ ಪದಗಳು ಮತ್ತೆ ಅವರು ಯೂಸ್ ಮಾಡುವಂತ ಭಾಷೆ, ಆ ಲ್ಯಾಂಗ್ವೇಜ್ ಎಲ್ಲ ನಮ್ಮ ಮೇಲೆ ಯಾವ ತರ ತೋರಿಸ್ತದೆ ಅಂದ್ರೆ ನೆಗೆಟಿವ್ ಪರಿಣಾಮ ತೋರಿಸ್ತದೆ. ಅದಕ್ಕೆಲ್ಲ ನಾವು ಅನುಭವಿಸ್ತಂತ ಆ ಒತ್ತಡನು ನಾವು ನೆಗೆಟಿವ್ ಸ್ಟ್ರೆಸ್ ಅಂತ ಕರಿಬೇಕಾಗತ್ತೆ ಅಲ್ವಾ. ಈ ನೆಗೆಟಿವ್ ಸ್ಟ್ರೆಸ್ ಅನ್ನೋದು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಪಾಸಿಟಿವ್ ಸ್ಟ್ರೆಸ್ ಯಾವಾಗಲೂ ಒಳ್ಳೇದೇ, ಏನೂ ತೊಂದರೆ ಕೊಡಲ್ಲ, ಇನ್ನೂ ನಿಮ್ಮ ಶಕ್ತಿನ ಹೆಚ್ಚು ಮಾಡ್ತಾ ಹೋಗ್ತದೆ. ನೀವು ಆತ್ಮ ವಿಕಾಸಕ್ಕೂ ತುಂಬಾ ದೋಹದ ಆಗತ್ತೆ, ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಆದರೆ ಎರಡನೇದು ನೆಗೆಟಿವ್ ಸ್ಟ್ರೆಸ್. ಆ ನೆಗೆಟಿವ್ ಸ್ಟ್ರೆಸ್ ಅನ್ನೋದು ಅದು ಒಂದು ಬಾಹ್ಯವಾಗಿ ಆಗ್ಬೋದು, ಇಲ್ಲ ಅಂತರವಾಗಿ, ಅಂದ್ರೆ ಮಾನಸಿಕವಾಗಿ ಆಗ್ಬೋದು, ಇಲ್ಲ ಭೌತಿಕವಾಗ್ಬೋದು. ಎರಡೂ ಒಂದೇ. ಎರಡನ್ನೂ ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ತೋರಿಸ್ತದೆ. ಖಂಡಿತವಾಗಿ ಅದು ನಾವು ಅನುಭವಿಸಬಾರ್ದು, ಅದು ನಾವು ಜಾಸ್ತಿ ಅದು ನಾವು ಎಂಕರೇಜ್ ಮಾಡಬಾರ್ದು. ಅಂದ್ರೆ ಯಾವ ತರ ಏನ್ ಮಾಡುತ್ತೆ ಈ ಸ್ಟ್ರೆಸ್ ಬಂತಂದ್ರೆ, ಮೊದಲನೇ ಸ್ನೇಹಿತರೆ, ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುತ್ತೆ. ಏನ್ ಮಾಡುತ್ತೆ, ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುತ್ತೆ. ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಅಂತ ನಾವು ಅನುಭವಿಸ್ತೀವಲ್ಲ, ಅದು ಖಂಡಿತವಾಗಿ ಆಗತ್ತೆ. ಮತ್ತೆ ನಿಮ್ಮ ಒಳಗಡೆ ಈ ಡಿಪ್ರೆಷನ್ ಅಂದ್ರೆ ಏನಾಗತ್ತೆ, ಖಿನ್ನತೆ ಅನ್ನೋದು ಬರುತ್ತೆ. ಅದೊಂದೇ ಅಲ್ಲ, ಆತಂಕ, ಖಿನ್ನತೆ ಇದೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಸ್ಟ್ರೆಸ್ ಅನ್ನೋದು ಆ ಥರ ನಮ್ಮ ಅಡ್ಡಪರಿಣಾಮ ನಮ್ಮ ದೇಹದ ಮೇಲೆ ತೋರಿಸ್ತದೆ. ಯಾವಾಗ ಈ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುತ್ತೋ ಈ ಸ್ಟ್ರೆಸ್ ಇಂದ ನಮ್ಮ ದೇಹದಲ್ಲಿ ಬರುವಂಥ ವ್ಯಾಧಿಗಳು ನೋಡಿದ್ರೆ, ನಮಗೂ ಯಾವುದೇ ಒಂದು ನೋಡಿ, ಹಾರ್ಟ್ ಪ್ರಾಬ್ಲಮ್ಸು, ಹಾರ್ಟ್ ಅಟ್ಯಾಕ್ಸು, ಮತ್ತೆ ಸ್ಟ್ರೋಕ್ಸು, ಬ್ರೈನ್ ಸ್ಟ್ರೋಕ್ಸ್ ಬರೋದು, ಇದೆಲ್ಲದ ಕಾರಣ ಏನಂದ್ರೆ ಈ ಸ್ಟ್ರೆಸ್ ಅನ್ನೋದು, ಈ ಮಾನಸಿಕ ಒತ್ತಡ ಅನ್ನೋದು ಅದೇ ಇದೆ. ಈ ಮಾನಸಿಕ ಒತ್ತಡ ನಾವು ನೆಗೆಟಿವ್ ಸ್ಟ್ರೆಸ್ ತರ ನಾವು ಭಾವಿಸ್ತೀವಿ. ಈ ಮಾನಸಿಕ ಒತ್ತಡ ಅನ್ನೋದು ನೆಗೆಟಿವ್ ಸ್ಟ್ರೆಸ್ ಆಗತ್ತೆ. ಅದಕ್ಕೋಸ್ಕರ ಖಂಡಿತವಾಗಿ ನಾವು ಏನ್ ಮಾಡಬೇಕು, ತುಂಬಾ ಎಚ್ಚರಿಕವಾಗಿ ಈ ಸ್ಟ್ರೆಸ್ ಅನ್ನೋದು, ಮಾನಸಿಕ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಮತ್ತೆ ಆದಷ್ಟು ಕಡಿಮೆ ಮಾಡಿಕೊಂಡು ಯಾವುದೇ ಪರಿಸ್ಥಿತಿ ಬಂದರೂ ನಾವು ಆಕ್ಸೆಪ್ಟ್ ಮಾಡಿದರೆ, ನೋಡಿ ಯಾರೋ ಒಬ್ರು ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ, ನಿಮ್ಮನ್ನು ಯಾರೋ ಬ್ಲೇಮ್ ಮಾಡ್ತಾರೆ, ಅವಾಗ ಏನ್ ಮಾಡ್ತೀವಿ ನಾವು, ಅದನ್ನ ಒಂಥರ ಒತ್ತಡ ತರ ನಮ್ಮ ಮನಸ್ಸು ಸ್ವೀಕಾರ ಮಾಡುತ್ತೆ. ಅಂದ್ರೆ ಅದು ನಾವು, ನನ್ನ ಯಾಕೆ ಈ ತರ ಅವರು ಹೇಳಿದ್ರು, ನನಗೆ ಯಾಕೆ ಈ ತರ ಈ ಪದಗಳು ನಮ್ಮ ಮೇಲೆ ಆ ಈ ತರ ಯೂಸ್ ಮಾಡಿದ್ರು ಅವರು ಅಂತ ನಾವು ಯಾವಾಗ ನಮ್ಮ ಮನಸ್ಸಲ್ಲಿ ಅದು ಒಂದೇ ಯೋಚನೆ ಪದೇ ಪದೇ ಬರ್ತಾ ಇದ್ರೆ, ಅದೊಂದು ಒತ್ತಡ ತರ ಫಾರ್ಮ್ ಆಗುತ್ತೆ ಅಲ್ವಾ. ತಕ್ಷಣ ಏನಾಗ್ತದೆ, ಇಂಥ ಕಾರ್ಟಿಸಾಲು, ಆಡ್ರಿನಲಿನ್ ಈ ಹಾರ್ಮೋನ್ಗಳು ಉತ್ಪನ್ನ ಆಗುತ್ತೆ. ಯಾಕಂದ್ರೆ ಈ ಈ ಹಾರ್ಮೋನ್ಗಳು ಉತ್ಪನ್ನ ಆಗಿದ್ರೆ ನಿಮ್ಮ ದೇಹ ತಯಾರಾಗಲ್ಲ. ನಿಮ್ಮ ದೇಹವನ್ನು ಎಮರ್ಜೆನ್ಸಿ ಸಿಚುವೇಶನ್ಗೆ ಮತ್ತೆ ಈ ಸ್ಟ್ರೆಸ್ ಎದುರ್ಕೊಂಡಕ್ಕೆ ತಯಾರು ಮಾಡೋದೇ ಈ ಹಾರ್ಮೋನ್ಗಳು. ಆದ್ರೆ ಪದೇ ಪದೇ ಬರಬಾರ್ದು ಹಾರ್ಮೋನ್ಗಳು. ಈ ಹಾರ್ಮೋನ್ಗಳು ಪದೇ ಪದೇ ಉತ್ಪನ್ನ ಆಗಬಾರ್ದು ದೇಹದಲ್ಲಿ. ಉತ್ಪಾದನ ಆಗಿದ ಪ್ರತಿ ಸರಿ ಏನಾಗ್ತದೆ, ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚು ಮಾಡುತ್ತೆ, ನಿಮ್ಮ ಬ್ರೆತ್ ಅನ್ನೋದು, ನಿಮ್ಮ ಶ್ವಾಸ ಅನ್ನೋದು ವೇಗವಂತವಾಗಿ ಆಗ್ತಾ ಇರ್ತದೆ ಅಲ್ವಾ. ಸೊ ಪ್ರತಿಯೊಂದು ಈ ಈ ಈ ತರ ಪದೇ ಪದೇ ಆಗ್ತಾ ಇದೆ, ಏನಾಗ್ತದೆ, ಖಂಡಿತವಾಗಿ ನಿಮ್ಮ ದೇಹ ಒಳಗಡೆ ಎಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ನಿಂತೋಗಿ ಇದು ಮಾತ್ರ ಜಾಸ್ತಿ ಆಗ್ತಾ ಇರ್ತದೆ. ಅಂದ್ರೆ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ನಿಮ್ಮ ಬ್ರೆತ್ ವೇಗವಂತವಾಗೋದು, ಇದು ಮಾತ್ರ ಆಗ್ತದೆ. ಮಿಕ್ಕಿದ ಯಾವುದೇ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಫಂಕ್ಷನ್ಸ್ ಇದೆಯೋ, ಅಂದ್ರೆ ನಮ್ಮ ದೇಹ ಒಳಗಡೆ ಬೇರೆ ಇನ್ನೂ ಕೆಲಸಗಳು ಎಷ್ಟೋ ಇದೆಯಲ್ಲ, ವಿಸರ್ಜನಾ ಕ್ರಿಯೆ ಇದೆ, ಮತ್ತೆ ನೋಡಿದ್ರೆ ಡೈಜೆಷನ್ ಇದೆ, ಇದೆಲ್ಲ ನಿಂತು ಹೋಗ್ತದೆ. ಇದು ಮಾತ್ರ ಆಗ್ತಾ ಇರ್ತದೆ, ಇದೆಲ್ಲ ನಿಂತು ಹೋಗ್ತದೆ. ಅದಕ್ಕೆ ಸ್ಟ್ರೆಸ್ ಅನ್ನೋದು ಹೆಂಗಿರ್ತದೆ ಗೊತ್ತಾ, ಒಂಥರ ಲಾಕಿಂಗ್. ಫಿಸಿಕಲ್ ಬಾಡಿ, ನಮ್ಮ ದೇಹದಲ್ಲಿ ಒಳಗಡೆ ಇರುವಂತ ಬೇರೆ ಬೇರೆ ಕೆಲಸಗಳೆಲ್ಲ ನಿಂತು ಬಿಡ್ತದೆ. ಎಲ್ಲ ನಿಂತೋಗಿ ಓನ್ಲಿ ಅದನ್ನು ಎದುರ್ಕೊಂಡಕ್ಕೆ ಬಾಡಿ ತಯಾರಾಗ್ತಾ ಇರ್ತದೆ. ಅದನ್ನ ಎದುರ್ಕೊಂಡಕ್ಕೆ ಅಂದ್ರೆ ಅವ್ರು ಯಾರೋ ಯಾರೋ ನಮ್ಗೆ ಏನೋ ಭಾಷಣ ಒಂಥರ ನಮ್ಮ ಮೇಲೆ ಬ್ಲೇಮ್ ಮಾಡಿದ್ರು, ಅದು ನಾನು ಅದಕ್ಕೇನು ಪ್ರತಿಚರ್ಯ ಕೊಡಬೇಕು, ಇಂಥ ನಾವು ತಯಾರಾಗ್ತೀವಿ ಬಿಟ್ಟು, ನಾವು ಬೇರೆ ಬೇರೆ ಕೆಲಸಗಳೆಲ್ಲ ನಮ್ಮ ಬಾಡಿ ಅದು ಪೂರ್ತಿ ಅಲಕ್ಷ್ಯ ಮಾಡತ್ತೆ. ಅದು ಒಳ್ಳೇದಲ್ಲ. ಅವಾಗ ಏನಾಗ್ತದೆ, ರೋಗಗಳು ಶುರು ಆಗುತ್ತೆ ಸ್ನೇಹಿತರೆ. ಈ ಎಲ್ಲಾ ರೋಗಗಳಿಗೂ ನೋಡಿ, ಈಗಾಗಲೇ ತಜ್ಞರು ಮತ್ತೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ, ನಮ್ಮ ದೇಹ ಒಳಗಡೆ ಬರುವಂತ ಎಲ್ಲಾ ಕಾಯಿಲೆಗಳಿಗೂ ಮಾನಸಿಕ ಒತ್ತಡ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸ್ ಅಂತ ಈಗಾಗಲೇ ನಾವು ಎಷ್ಟೋ ಕೇಳ್ಕೊಂಡಿದ್ವಿ ಅದ್ರ ಬಗ್ಗೆ ಅಲ್ವಾ. ಸೈಕೋಸೊಮ್ಯಾಟಿಕ್ ಅಂದ್ರೆ ಏನು, ಸೈಕೋ ಅಂದ್ರೆ ಮೈಂಡ್ ಅಂತ ಅರ್ಥ, ಸೋಮ ಅಂದ್ರೆ ಫಿಸಿಕಲ್ ಬಾಡಿ. ಪ್ರತಿ ಒಂದು ವ್ಯಾಧಿನೂ ನಮ್ಮ ಮನಸ್ಸಿಂದನೇ ನಮ್ಮ ದೇಹ ಹೊರಗಡೆ ಉತ್ಪನ್ನ ಆಗ್ತಾ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಈ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಎಷ್ಟು, ಅದು 95% ಇದೆ ಅಂತ ಹೇಳ್ತಾರೆ. 95% ಡಿಸೀಸಸ್, ಕಾಯಿಲೆಗಳು ಬರೋದೇ ಈ ಈ ಮಾನಸಿಕ ಒತ್ತಡಿ, ನೆಗೆಟಿವ್ ಸ್ಟ್ರೆಸ್ ಅಂದ್ರೆ ಮಾನಸಿಕ ನಕಾರಾತ್ಮಕ ಒತ್ತಡ ಏನಿದೆಯೋ ಅದು ಯಾವಾಗಲೂ ಒಳ್ಳೇದಲ್ಲ. ಅದನ್ನು ತೆಗೆದಾಕ್ಬೇಕಾಗತ್ತೆ. ಅದು ತೆಗೆದಾಕ್ಬಂದ್ರೆ ಏನ್ ಮಾಡ್ಬೇಕು ನಾವು, ಸ್ವಲ್ಪ ಅಂದ್ರೆ
ಒಂದನೇದು ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಈ ಮಾನಸಿಕ ಒತ್ತಡವನ್ನು ಅಂದ್ರೆ ತಡೆಗಟ್ಟು ಮಾಡಕ್ಕೆ ಮತ್ತೆ ಅದನ್ನ ಎದುರ್ಕೊಂಡಂತ ಆ ಶಕ್ತಿ ಮತ್ತೆ ಆ ಲಕ್ಷಣಗಳು ಆ ಭಾವನೆಗಳು ನಿಮ್ ಹೊರಗಡೆ ಇರುತ್ತೆ. ಯಾವ ತರ ಅಂದ್ರೆ ನೋಡಿ, ನಮ್ಮ ಗುಣಗಳು ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಸರಿ ಹೆಚ್ಚು ಮಾಡ್ಕೊಂತ ಹೋಗ್ತೀವಿ. ಅದೊಂದೇ ಅಲ್ಲ, ನಮ್ಮ ಧ್ಯಾನ ಶಕ್ತಿನೂ ನಮ್ಗೆ ಹೆಚ್ಚು ಮಾಡ್ತಾ ಹೋಗ್ತೀವಿ. ಧ್ಯಾನ ಶಕ್ತಿ ಜೊತೆಗೆ ನಮ್ಮ ಅಂತರ ಪರಿವರ್ತನೆ ಆಗಿರ್ತದೆ, ನಮ್ಮ ಗುಣಗಳೆಲ್ಲ ಪರಿವರ್ತನೆ ಆಗಿರ್ತದೆ. ಅದಕ್ಕೋಸ್ಕರ ಯಾರೇ ಏನು ಹೇಳಿದ್ರು ಅದು ಅವಮಾನ ಆಗ್ಬೋದು, ನಷ್ಟ ಆಗ್ಬೋದು, ಒಂಥರ ಕಷ್ಟ ನಷ್ಟ ಆಗ್ಬೋದು, ಅವಮಾನ ಆಗ್ಬೋದು, ಪ್ರತಿಯೊಂದು ನಾವು ಭರಿಸ್ತೀವಿ. ಏನ್ ಮಾಡ್ತೀವಿ ಅವ್ರು ಅಂದ ತಕ್ಷಣ ನಾವೇನು ಅದ್ರ ಪೂರ್ತಿ ಹೊರಗಡೆ ಹೋಗಲ್ಲ, ನಮ್ಗೆ ಪೂರ್ತಿ ಹೊರಗಡೆ ಹೋಗಲ್ಲ. ಅದು ನಾವು ಯಾವಾಗ ಸ್ವೀಕರಿಸಿಲ್ಲೋ, ಒಂದು ಯಾವುದೇ ಋಣಾತ್ಮಕವಾಗಿ ಅಂದ್ರೆ ನಕಾರಾತ್ಮಕವಾಗಿ ಇನ್ನೊಬ್ರು ನಮ್ಮ ಮೇಲೆ ಮಾತಾಡಿದ್ರು ಅದು ನಾವೇನ್ ಮಾಡ್ತೀವಿ, ಅಲ್ಲೇ ತಿರಸ್ಕಾರ ಮಾಡ್ತೀವಿ. ಅದು ನಾವು ಪೂರ್ತಿ ಮನಸ್ಸು ಒಳಗಡೆ ತಗೊಂಡಲ್ಲ ಅಂದ್ರೆ, ನೀವು ತಗೊಂಡಿಲ್ಲ ಅಂದ್ರೆ ತಕ್ಷಣ ಏನಾಗ್ತದೆ, ನಿಮ್ಮ ದೇಹಕ್ಕೆ ಯಾವುದು ಅಡ್ಡ ಪರಿಣಾಮ ತೋರಿಸಲ್ಲ. ಯಾವ ನೀವು ಒಳಗಡೆ ತಗೊಂಡು ಅದ್ರ ಮೇಲೆ ಚಿಂತನೆ ಮಾಡ್ತಾ ಅದ್ರ ಮೇಲೆ ನೀವು ಪೂರ್ತಿ ಗಮನ ಕೊಡ್ತಾ ಹೋದ್ರೆ, ಅವಾಗ ಈ ಕಾರ್ಟಿಸೋಲ್ ಮತ್ತೆ ಅಡ್ರಿನಲ್ ಅಂತ ಈ ಸ್ಟ್ರೆಸ್ ಹಾರ್ಮೋನ್ ಜನರೇಟ್ ಆಗಿ ಪೂರ್ತಿ ದೇಹದಲ್ಲಿ ಈ ಬ್ಲಡ್ ಪ್ರೆಷರ್ನು ಮತ್ತೆ ಈ ಬ್ರೀತಿಂಗ್ ಅನ್ನೋದು ಅಂದ್ರೆ ಈ ಶ್ವಾಸ ಅನ್ನೋದು ಎಲ್ಲಾನು ಏರುಪೇರು ಮಾಡುತ್ತೆ. ಅವಾಗ ನಿಮ್ಮ ದೇಹಕ್ಕೆ ಅಡ್ಡ ಪರಿಣಾಮ ಅಂದ್ರೆ ಒಂಥರ ಬೇರೆ ಬೇರೆ ಕಾಯಿಲೆಗಳು ಶುರು ಆಗುತ್ತೆ ಸ್ನೇಹಿತರೆ. ಸೊ ಈ ತರ ಆಗುವಂತ ಇದೆಲ್ಲ ನಾವು ತಡೆಗಟ್ಟು ಮಾಡ್ಬೇಕಂದ್ರೆ ಖಂಡಿತವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ, ಸೊ ಯಾವುದೇ ಒತ್ತಡ ಇದ್ರೂ ನಾವು ತಡ್ಕೊಳ್ಳುವಂತ ಶಕ್ತಿ ಮತ್ತೆ ಆ ಶಕ್ತಿ ಯುಕ್ತಿ ಎರಡೂ ನಮ್ಮ ಹತ್ರ ಇರ್ತದೆ. ಸೊ ಅದಕ್ಕೋಸ್ಕರನೇ ಈ ಆಧ್ಯಾತ್ಮಿಕ ಪ್ರಯಾಣ ಧ್ಯಾನ ಮಾರ್ಗ ಅನ್ನೋದು ಈ ಒತ್ತಡನು ತಡೆಗಟ್ಟು ಮಾಡಕ್ಕೆ, ಸೊ ಮತ್ತೆ ಎದುರ್ಕೊಂಡಕ್ಕೆ, ಸೊ ಆ ಪೂರ್ತಿ ನಮ್ಮ ಹತ್ರ ಸಾಮರ್ಥ್ಯ ಅಂತೂ ಸಿಗತ್ತೆ ಸ್ನೇಹಿತರೆ. ಸೊ ಅಂತ ಹೇಳ್ತಾ ಈ ಈ ಸ್ಟ್ರೆಸ್ ಮತ್ತೆ ಈ ಒತ್ತಡ ಅಂತ ಈ ಅಂಶವನ್ನು ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಖಂಡಿತವಾಗಿ ನಾವೆಲ್ಲರೂ ಇದು ಪಾಲನೆ ಮಾಡಕ್ಕೆ